ಅಲ್ಲೆಲ್ಲೂಯ್ಯ. ಹೋಗುವಾಗ ದೇವರ ಮಹಿಮೆ ನಾವು ನೋಡ್ಕೊಳ್ಳೋಣ. ನಾವು ಎಷ್ಟೇ ಐಶ್ವರ್ಯವಂತರಾದರೂ ಏನೇ ಮಾಡಿದ್ರು ದೇವರ ಪ್ರಸನ್ನತೆ ಆ ಮನೆ ಮೇಲೆ ಆ ಊರ ಮೇಲೆ ಇಲ್ಲಂದರೆ ದೇವರು ಯಾವ ಕಾರ್ಯ ಮಾಡ್ತಾನೆ, ಆ ಊರಿನಲ್ಲಿ ಎಷ್ಟು ಶ್ರೀಮಂತರಾಗಿರ್ಬೋದು, ಆ ದೇಶ ಎಷ್ಟೇ ಮಿಳುಗುವಂತದಾಗಿರ್ಬೋದು, ಎಷ್ಟೇ ಟೆಕ್ನಾಲಜಿ ಮುಂದೋದರೂ ದೇವರ ಪ್ರಸನ್ನತೆ, ದೇವರ ಭಯ ಇಲ್ಲಂದರೆ ಆ ದೇಶವು ಇರಲಾರದು. ನಾವು ಅದೇ ರೀತಿಯಾಗಿ ನೋಡುವ ವಾಕ್ಯ ಭಾಗದಲ್ಲಿ ಲೋಕನು ಬರೆದ ಸುವಾರ್ತೆ 7ನೇ ವಚನ 11ನೇ ವಚನ ಓದಿದರೆ, ನಾಯಿನ್ ಎಂಬ ಊರಿನಲ್ಲಿ ಸತ್ತು ಹೋಗಿದ ಒಬ್ಬ ಬದುಕಿಸಿದರು. ಸ್ವಲ್ಪ ಕಾಲವಾದ ಮೇಲೆ ಆತನು ನಾಯಿನ್ ಎಂಬ ಊರಿಗೆ ಹೋದನು. ಆತನ ಜೊತೆಯಲ್ಲಿ ಆತನ ಶಿಷ್ಯರು ಇನ್ನೂ ಅನೇಕ ಜನರು ಹೋಗಿದ್ದರು. ಆತನ ಊರು ಬಾಗಿಲಿನ ಹತ್ತಿರಕ್ಕೆ ಬಂದಾಗ ಸತ್ತು ಹೋಗಿದ್ದ ಒಬ್ಬನನ್ನು ಹೊರಗೆ ತರುತ್ತಿದ್ದರು. ಇವನು ತನ್ನ ತಾಯಿಗೆ ಒಬ್ಬನೇ ಮಗನು. ಆಕೆಯು ಗಂಡ ಸತ್ತವರಾಗಿದ್ದಳು. ಆಕೆಯ ಸಂಗಡ ಗ್ರಾಮಸ್ಥರು ಅನೇಕರಿದ್ದರು. ಸ್ವಾಮಿಯು ಆಕೆಯನ್ನು ಕೊಂಡು ಕನಿಕರಿಸಿ ಅಳಬೇಡ ಎಂದು ಆಕೆಗೆ ಹೇಳಿ ಚಟ್ಟದ ಹತ್ತಿರಕ್ಕೆ ಹೋಗಿ ಅದನ್ನು ಮುಟ್ಟಲು ಹೊತ್ತುಕೊಂಡು ನಿಂತರು. ಆಗ ಆತನು, ಯವನಸ್ಥನೇ ಏಳು ಎಂದು ನಿನಗೆ ಹೇಳುತ್ತೇನೆ ಅಂದನು. ಅನ್ನುತ್ತಲೇ ಸತ್ತಿದ್ದವನು ಎದ್ದು ಕೂತುಕೊಂಡು ಮಾತಾಡೋದಕ್ಕೆ ತೊಡಗಿದನು. ನೋಡಿದ್ರಿ, ಇಲ್ಲಿ ನಾಯಿ ಎಂಬ ಒಂದು ಪ್ರದೇಶ, ಒಂದು ಊರಿರ್ತದೆ, ದೊಡ್ಡ ಸಿಟಿ ಆಗಿರ್ತದ. ಆ ಸಿಟಿಯಲ್ಲಿ ಎಲ್ಲ ಐಶ್ವರ್ಯವಂತರು, ಟೆಕ್ನಿಕಲಿ ಫುಲ್ಲಿ ಡೆವಲಪ್ಮೆಂಟ್ ಆಗಿದಂತ ಇಲ್ಲಿ ನಾಯಿ ಎಂಬ ಊರಿರ್ತದ. ಆದರೆ ಅಲ್ಲಿ ಒಂದು ವಿಧವೆಯ ಮಗನು, ಯವನಸ್ಥನಾದ ಒಬ್ಬ ವಿಧವೆ ಮಗನು ತೀರಿ ಹೋದಾಗ ಅಲ್ಲಿ ದೇವರು ಕಾಣುವಂಥದ್ದು ಏನಂದ್ರೆ, ಆ ನಾಯಿ ಎಂಬ ಊರಲ್ಲಿ ಬಹಳಷ್ಟು ಐಶ್ವರ್ಯವಂತರಾಗಿದ್ದರು, ಬಹಳಷ್ಟು ಶ್ರೀಮಂತರು ಆಗಿದ್ದರು. ಏನೇನ್ ಟೆಕ್ನಿಕಲ್ ಬೇಕು ಆ ಕಾಲದಲ್ಲಿ ಎಲ್ಲವೂ ಇತ್ತು. ಆದರೆ ಅಲ್ಲಿ ಸಮಾಧಾನವಿಲ್ಲ, ದೇವರ ಪ್ರಸನ್ನತೆ ಇಲ್ಲ, ದೇವರ ಭಯ ಭಕ್ತಿ ಇಲ್ಲ. ಇವತ್ತು ನಾವು ಎಷ್ಟೋ ದೇಶಗಳು ನೋಡ್ತೇವೆ, ಒಂದಕ್ಕಿಂತ ಒಂದು ಡೆವಲಪ್ಮೆಂಟ್ ಆಗ್ತಾ ಇದೆ, ಒಂದಕ್ಕಿಂತ ಒಂದು ಏನಾಗ್ತದ, ಮಹಾನಗರಗಳಾಗಿ ಮಾರ್ಪಡಿಸ್ತಾ ಇದ್ದೇವೆ. ಆದರೆ ಎಲ್ಲಿ ದೇವರ ಪ್ರಸನ್ನತೆನೇ ಇಲ್ಲ ಅಂದ್ರೆ ಯಾರಿಗೂ ಸುಖ ಜೀವನವಿಲ್ಲ. ಅದೇ ಇಲ್ಲಿ ನಾವು ನೋಡುವಾಗ ದೇವರು ಯಾವಾಗ ತನ್ನ ಸೇವೆ ಮಾಡುತ್ತಿರುವಾಗ ಅದೇನು ಬರೆಯಲ್ಪಟ್ಟಿದೆ, ಶಿಷ್ಯರು ಮತ್ತೆ ಹಲವಾರು ಜನರಂದ್ರೆ ದೇವರ ಹಿಂಬಾಲಕ, ಆತನು ಮಾಡುತ್ತಿದ್ದ ಒಂದೊಂದು ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು, ಮಹತ್ವ ಕಾರ್ಯಗಳನ್ನು ನೋಡಿ ಜನರು ಗುಂಪಾಗಿ ಆತನ ಹಿಂದೆ ಬರುವಂತರಿದ್ದರು. ಯೇಸು ಆ ಊರಿಗೆ ಹೋಗುತ್ತಿರುವಾಗ ಹೋಗುವ ಸನ್ನಿಧಿಯಲ್ಲಿ ಏನಾಗ್ತದ, ಒಬ್ಬ ವಿಧವೆ ಏನು ನೋಡಿ, ಅವಳು ಅಳುವುದ ಕಣ್ಣೀರು ನೋಡಿ ದೇವರ ಮಮತೆ ಎಷ್ಟಾಗಿ ತರಿಯುವ ಬರುತ್ತದೆ. ಆ ಹೆಣ್ಮಗಳು ಅಳುವುದನ್ನು ನೋಡಿ ದೇವರು ಕಣಿಕಾರ ಪಟ್ಟಿ ಆ ಯೌವನಸ್ಥನನ್ನು ದೇವರು ಏನ್ ಮಾಡ್ತಾನೆ, ತನ್ನ ಬಾಯಿಂದ ಹೇಳ್ತಾನೆ, ಯೌವನಸ್ಥನೇ ಎದ್ದೇಳು. ನೋಡಿರಿ, ಸತ್ತೋಗಿದವನೇ ಎದ್ದೇಳು ಅಂದಿಲ್ಲ ದೇವರು. ಯಾಕಂದ್ರೆ ದೇವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಇದು ನೀವು ನಿಮ್ಮ ಗಮನದಲ್ಲಿ ಇಟ್ಕೋಬೇಕು. ಎಲ್ಲಿವರೆಗೆ ನಿಮ್ಮ ಆಲೋಚನೆ ಮುಗ್ದೋಗ್ತದಲ್ಲ, ದೇವರ ಆಲೋಚನೆ ಸ್ಟಾರ್ಟ್ ಆಗ್ತದ. ಆ ದೇವರ ಮಾತಿನ ಅರ್ಥ ಕೇಳಿಸ್ಕೋಬೇಕು. ಆ ಯೌವನಸ್ಥನ ಸತ್ತನ ದೇವ್ರಿಗೆ ಗೊತ್ತದ ಆಲ್ರೆಡಿ. ಆತನ ಸತ್ತಿದ ಶವಾದ, ನೀ ಏಳು ಶವ ಅಂತಿಲ್ಲ, ಡೈರೆಕ್ಟ್ ಏನ್ ಅಧಿಕಾರ ಕೊಟ್ಟನ, ಎದ್ದೇಳು ಯೌವನಸ್ಥನೆ ಅಂತ ಹೇಳಿದಾನೆ. ಇವಾಗ ನಿಮ್ಮ ಸಮಸ್ಯೆಗಳಿಗೆ, ನಿಮ್ಮ ರೋಗ ಚಿಂತೆಗೆ ನೀವೇನ್ ಅಧಿಕಾರ ಕೊಡಬೇಕು, ಇಲ್ಲಿಂದ ನಡಿ ಅಂತ ಹೇಳ್ಬೇಕು. ಅದಕ್ಕ ನೀವು ಗದರಿಸಿದಾಗ ಮಾತ್ರ ಅದು ಹೋಗಲ್ಪಡ್ತದ. ಒಂದು ಸಣ್ಣವಾದ ಯಾವುದು, ಪೇತ್ರನ ಅತ್ತೆ ಜ್ವರದಾಗಿದ್ದಾಗ ಬಹಳ ಜ್ವರದಾಗಿರ್ತಾಳ, ಆದರೂ ದೇವರು ಏನ್ ಮಾಡ್ತಾನ, ಕೈ ಹಿಡಿದು ನಡಿ ಅಂತ ತೊಲಗಿಸ್ತಾನ. ಅದಕ್ಕೆ ಗದರಿಸ್ತಾನೆ, ಜ್ವರ ಬಿಟ್ಟು ತೊಲಗಿ ಅಂತ ಕಣ. ಆಕೆ ಆವಾಗಿದವಾಗ ಎದ್ದು ಸ್ವಸ್ಥಳಾಗಿ ಆತನಿಗೆ ಉಪಚಾರ ಮಾಡ್ತಾಳಂದ್ರ, ಔತರಣ ಕೊಡ್ತಾಳ. ಅವಾಗ ಅಂದ್ರೆ ಆಕೆಗೆ ದೇವ್ರು ಯಾವ ರೀತಿಯಾಗಿ ಮುಟ್ತಾನಂದ್ರೆ, ಇಲ್ಲಿ ದೇವರು ಕಲಿಸುವಂಥದ್ದು ಏನದಂದ್ರೆ, ನಾವು ಯಾವಾಗ ಪ್ರಾರ್ಥಿಸ್ತೇವೋ ಪ್ರಾರ್ಥನೆಯಲ್ಲಿ ಯಾವ ರೀತಿಯಾಗಿ ನಾವು ಮುಂದೆ ನಡಿಬೇಕು ಎನ್ನುವುದು ನಾವು ಕಲಿಬೇಕು. ಮೊದಲು ಯಾವಾಗ ನಾವು ಸತ್ಯ ಓದ್ತೇವೋ, ಪೇತ್ರನ ಅತ್ತೆಗೆ ಯಾವ ಮಾತಾಡಿದಾನೆ, ಈ ಯೌವನಸ್ಥನು ಸತ್ತಿದಾಗ ಯಾವ
ಯಾವ ಮಾತಾಡಿದಾನೆ, ಆ ಕುಷ್ಠ ರೋಗಿಗೆ ಸ್ವಸ್ಥ ಹೆಂಗ್ ಮಾಡಿದಾನೆ, ಇವು ನಾವು ಕಲಿಯಬೇಕು. ನಾವು ಪ್ರಾರ್ಥನೆ ಮಾಡಿದಾಗ ನಮಗ್ ಬಿಡುಗಡೆ ಕೊಡು ಯೇಸುವೆ, ನಮಗ್ ಸ್ವಸ್ಥತೆ ಮಾಡು ದೇವರೇ, ನಮಗೆ ಈ ಕಾರ್ಯ ಮಾಡು ದೇವರೇ, ಈ ದುರಾತ್ಮನಿಂದ ಬಿಡಿಸು. ಅದ ಅಧಿಕಾರ ಬೇಕು. ಅಧಿಕಾರ ಬೇಕಂದ್ರೆ ಸತ್ಯವೇದವನ್ನು ಓದಬೇಕು. ದೇವರು ದುರಾತ್ಮಕ್ಕೆ ಗದರಿಸುವಂತನಾಗಿದ್ದಾನೆ. ಸತ್ತಿದ ಯೌವನಸ್ಥನನ್ನು ಎದ್ದೇಳು ಎಂಬವನಾಗಿದ್ದಾನೆ. ಆ ಜ್ವರದಲ್ಲಿ ಹಾಕಿದ ದುಷ್ಟಾತ್ಮನಿಗೆ ನಿನಗೆ ಗದರಿಸದೆ ಬಿಟ್ಟು ತೊಲಗಿಗಳನ್ನು ಅಂತ ಹೇಳ್ತಾರೆ ದೇವರು. ನೋಡ್ರಿ, ಈ ವ್ಯತ್ಯಾಸಗಳು ನೀವು ಒಂದೊಂದಾಗಿ ಓದುವಾಗ ತಲೆಯಲ್ಲಿ ಗಮನವಾಗಿ ಇಟ್ಕೋಬೇಕು. ಅದಕ್ಕೆ ನಿಮ್ಮ ಬುದ್ಧಿ ಶಕ್ತಿ ಬಿಟ್ಟು ದೇವರ ಜ್ಞಾನಕ್ಕಾಗಿ ತಲುಪಿಸ್ಬೇಕು. ಯಾವಾಗ ನಿಮಗೆ ದೇವರ ಜ್ಞಾನ ವಿವೇಕ ಬಂತಲ್ಲ, ನಿಮ್ಮನ್ನು ನೀವೇ ಸ್ವಸ್ಥ ಮಾಡಿಕೊಳ್ಳುವಂತ ಅಧಿಕಾರವು ದೇವರಿಗೆ ನಿಮಗೆ ಕೊಟ್ಟಿದ್ದಾನೆ. ಯೇಸು ಏನ್ ಮಾಡಿದರೆ, ಇಲ್ಲಿ ಮಾಡಿದ ಒಂದೊಂದು ಕಾರ್ಯವು ಎಲ್ಲಾದ್ರೂ ಗುಪ್ತವಾಗಿ ಮಾಡಿದಾರ? ಮಾಡಿಲ್ಲ. ಎಲ್ಲಾದ್ರೂ ಒಂದೇ ಮನೆಗೆ ಹೋಗಿ ಕರ್ಕೊಂಡು ಹೋಗಿ ಮಾಡಿದಾರ? ಮಾಡಿಲ್ಲ. ಸರ್ವ ಜನರು ಅಲ್ಲೇನಿದ್ರು ಶಿಷ್ಯರ ಸಂಗಡೆ ಹಲವಾರು ಜನರು, ಸತ್ತಿದ ಜೊತೆ ಇದ್ದ ಹಲವಾರು ಜನರು, ಎಷ್ಟು ಏನಿಲ್ಲ 50-60 ಜನರ ಮಂದಿ ಆಗಿದ್ದಿರ್ಬೋದು ಆ ಟೈಮಿನ. ಅಷ್ಟು ಜನರ ಮಧ್ಯದಲ್ಲಿ ಎದ್ದೇಳು ಯೌವನಸ್ಥನೆ ಅಂತ ಹೇಳಿದಾಗ ಅವನು ಹೇಳ್ತಾನ. ನಾವು ಇಲ್ಲಿ ಎಲ್ಲಕ್ಕಿಂತ ನೋಡೋದಾಗಿ ಆ ಯೌವನಸ್ಥನಂತೂ ಎದ್ದಿ ನೋಡೋದಾಯ್ತು. ಆದ್ರೆ ಆ ದೇಶದಲ್ಲಿ ಎಷ್ಟು ಸುಂದರವಾದ ನಾಯಿ ಎಂಬ ಊರಿತ್ತಲ್ಲ, ಅಲ್ಲಿ ಅಷ್ಟು ದುರಾತ್ಮನ ಕಾರ್ಯಗಳು, ಮಾಟ ಮಂತ್ರದ ಕಾರ್ಯಗಳು ಹೆಚ್ಚಾಗಿತ್ತು. ಆ ದೇಶ ಎಷ್ಟು ನೋಡಕ್ಕೆ ರಮ್ಯವಾಗಿ ಸುಂದರವಾಗಿತ್ತಲ್ಲ, ಅಷ್ಟು ಕೆಟ್ಟು ಹೋಗಿದಂತದಾಗಿತ್ತು. ಅಲ್ಲಿ ಯಾರ ಮೇಲೆ ಖುಷಿ ಅನ್ನುವುದಿದ್ದಿಲ್ಲ, ಯಾರ ಮೇಲೆ ಪ್ರೀತಿಯ ವಾತ್ಸಲ್ಯ ಇದ್ದಿಲ್ಲ. ಆ ಯೌವನಸ್ಥನು ಆ ಯೌವನ ಪ್ರಾಯದಲ್ಲಿ ಸತ್ತಿದನೆಂದರೆ ಅಂತ ಕಾರ್ಯಗಳು ಮಾಡಿರ್ಬೋದು. ನಾವು ಇದೇ ನೋಡುವುದಾದರೆ ಸೋದಮ್ ಗೋಮರ್ ಪಟ್ಟಣದಲ್ಲಿ ಹೋಗುತ್ತೇವೆ. ಅಲ್ಲಿ ಏನ್ ಮಾಡಿದ್ರು, ಇದೇ ತರದ ನೋಡಕ್ಕೆ ರಮ್ಯವಾದ ಸಿಟಿ, ಅಲ್ಲಿ ಟೆಕ್ನಿಕಾಲಜಿ ತುಂಬಾ ತುಳುಕಿದಂತ ದೇಶ. ಆದ್ರೆ ಅಲ್ಲಿದ್ದ ಜನರು ಕೆಟ್ಟು ಹೋಗಿದವರು. ಅವರಿಗೆ ಮುಂಜಾನೆ ಗೊತ್ತಿದ್ದಿಲ್ಲ, ರಾತ್ರಿ ಸಮಯ ಗೊತ್ತಿದ್ದಿಲ್ಲ. ಎಲ್ಲ ಸಮಯದಲ್ಲಿ ದುಷ್ಟ ಕರ್ಮಗಳೇ ಮಾಡ್ತಾ ಇದ್ರು. ಬೇರೆ ಕಡೆ ಮುಖ ಮಾಡುವುದೇ ಅವರ ಕೆಲಸವಾಗಿತ್ತು. ಅದಕ್ಕಾಗಿ ದೇವರು ಅವರನ್ನು ಯಾವ ರೀತಿಯಾಗಿ ದಂಡಿಸಿದೆಂಬುದು ನಾವು ನೋಡಲ್ಪಡ್ತೇವೆ. ಆದಿಕಾಂಡದಲ್ಲಿ ನಾವು ನೋಡುವಂತ ಒಂದೊಂದು ಕಾರ್ಯಗಳು. ಆ ಸೋದಮ್ ಗೋಮರ ಪಟ್ಟಣವು ಎಷ್ಟು ನೋಡಕ್ಕೆ ರಮ್ಯವಾಗಿತ್ತು. ಆ ರಮ್ಯವನ್ನು ನೋಡಿ, ದೂರಿಂದ ನೋಡಿ, ಅಲ್ಲಿ ಶವದಲ್ಲಿ ಹೋಗಿ ತೌಕಿಸಿ ಬಿದ್ದಿದ್ದವನು ಯಾರು ಬಿದ್ದರು ಅದಕ್ಕೆ ನೋಡಿ, ಆ ವ್ಯವಹಾರ ನೋಡಿ, ನಾನು ಇಲ್ಲಿ ಸುಖ ಜೀವನ ಕಳಿತೆ, ನನಗೆ ಆಯುಷ್ಯ ಆರಾಮ್ ಸಿಗ್ತದಂತ ಹೇಳಿ ದೇವರ ಸನ್ನಿಧಿ ಬಿಟ್ಟು ಯಾರು ಹೋಗಿ ಅಲ್ಲಿ ಕಾಲಿನ ಲೂಟನು. ಏನಾದ ಲೂಟನು ಲಾಸ್ಟ್ ಅಲ್ಲಿ ಒಂದು ತೆನೆಗೆ ದೊಡ್ಡದಾದ ಕೆಟ್ಟ ಅಭಿಷೇಕವನ್ನು ತಂದುಕೊಂಡ. ತನ್ನ ಮಕ್ಕಳು ಅಲ್ಲಿ ಯಾವ ರೀತಿಯಾದ ಕಾರ್ಯ ನಡೀತಿತ್ತು ಅದೆಲ್ಲ ಅವರಲ್ಲಿ ಸುಳೆಗೊಂಡಿತ್ತು, ಅವರ ಬಳಿ ನೆಲೆಗೊಂಡಿತ್ತು. ಅವರಲ್ಲಿ ಆ ಬೆಂಕಿ ಉರಿಯುತ್ತಾ ಇದ್ದಿತ್ತು. ಅಲ್ಲಿ ಮಾಡಿದ ಒಂದೊಂದು ಕೆಟ್ಟ ಕೆಲಸವೆಲ್ಲ ಏನಿತ್ತು ಅವರ ಹೃದಯದಲ್ಲಿ ಅರವಡಿಸಿತ್ತು. ಆ ಸೋದಮ್ ಗೋಮರವನ್ನು ದೇವರು ನಾಶ ಮಾಡಿದ. ಆದರೆ ಅದರಿಂದ ಕಲ್ತಿದವರು ಯಾರು? ಅದಕ್ಕೆ ನೀವು ದೇವರ ಸನ್ನಿಧಿಗಿದ್ದಾಗ ದೇವರ ಮಾತಾಡುವಂತರಾಗಿದ್ದೀರಿ. ಅದೇ ನೀವು ದುರಾತ್ಮನ ಕಾರ್ಯಗಳಿದ್ದಾಗ ದುರಾತ್ಮನ ಆಲೋಚನೆ ಇರ್ತೀರಿ. ಈಗ ಇಷ್ಟೊಂದು ಸಮೃದ್ಧಿಯಾಗಿ ಕಟ್ಟಿದ ಮನೆಗಳಿರ್ತಾವ, ಇಷ್ಟು ಸಮೃದ್ಧಿಯಾಗಿ ಕಟ್ಟಿದ ಒಂದೊಂದು ಮಹಲ್ಗಳು ಇರ್ತಾವ, ನಮ್ಮ ರಾಜ್ಯಗಳು ಕಟ್ಟಿದ ಕೋಟೆಗಳವ. ಯಾರಾದರೂ ಉಳಿದಿದ್ದಾರಲ್ಲಿ? ಯಾರಿಲ್ಲ. ಅವರ ಅಸ್ತಿತ್ವನೇ ಇಲ್ಲ. ಯಾಕ? ಪಾಪ ಅವರಿಗೆ ಗರವಾದ ಮಾರ್ಗ ಗೊತ್ತಿಲ್ಲ. ನೀವು ಎಷ್ಟೋ ಮನೆಗಳು ಕಟ್ತೀರಿ, ಎಷ್ಟೋ ಕಾರ್ಗಳು ತಗೋತೀರಿ, ಬ್ಯಾಂಕ್ ಬ್ಯಾಲೆನ್ಸ್ ಮಾಡಿ ಇಟ್ಕೋತೀರಿ, ನಿಮ್ಮಲ್ಲಿ ಸುಖ ನಿದ್ದೆ ಶಾಂತಿ ಇರಲ್ಲ. ನೀವು ಗರೀಬ್ ಇರ್ತೀರಿ, ಗರೀಬ್ ಇದ್ರು ನಿಮ್ಮಲ್ಲಿ ಸುಖ ಶಾಂತಿ ನೆಮ್ಮದಿ ಇಲ್ಲ. ನೀವು ಮಿಡಿಲ್ ಕ್ಲಾಸ್ ಇರ್ತೀರಿ, ಅವ್ರಿಗೆ ಬಿ ಸುಖ ಶಾಂತಿ ನೆಮ್ಮದಿ ಇರೋದು. ಯಾಕಂದ್ರೆ ದೇವರ ಭಯವೇ ಇಲ್ಲ. ದೇವರ ಭಯವಿಲ್ಲ. ನೋಡುವುದಕ್ಕೆ ನಾನು ತುಂಬಾ ಬಲಶಾಲಿ ಇದ್ದೇನೆ, ನಾನು ತುಂಬಾ ನೀತಿವಂತನಾಗಿದ್ದೇನೆ, ದೇವರನ್ನು ನಾನು ಆವರಿಸಿಕೊಂಡಿದ್ದೇನೆ, ನಾ ದೇವರ ಮಗನಾಗಿ ನೋಡುತ್ತೇನೆ. ಇಲ್ಲಿ ಹೆಂಡತಿಗೆ ಮನೆಗಿಕ್ಕು ಬೇರೆಯವರಿಗೆ ನೋಡುವ ಕಾರ್ಯಗಳು ಮಾಡುವಂತ ಜನರಿರ್ತಾರೆ. ಇಲ್ಲಿ ಹೋಗಿ ಯೌವನಸ್ಥರು ಬೇಕಾಗಿದ್ದಂತ ಕಾರ್ಯಗಳು ಮಾಡುವಂತ ಇದ್ದಾರೆ. ಮನೆಯಲ್ಲಿ ತನ್ನ ತಾಯಿಗೆ ಏನ್ ಹೇಳ್ತಾರ? ಓ ನನ್ನ ಮಗ ತುಂಬಾ ಉತ್ತಮವಾದವನು, ದೇವರ ಮಾರ್ಗದಲ್ಲಿ ನಡೆಯುವನು, ದೇವರನ್ನು ಬಿಟ್ಟು ಯಾರನ್ನು ಸೇವಿಸುವುದಿಲ್ಲ. ಆದರೆ ಅವನ ಒಳಗಡೆ ಇದ್ದ ದುರಾತ್ಮನ ಕಾರ್ಯಗಳು, ಅವನು ಮಾಡುವ ಕಾರ್ಯ ಈ ನಾಯಿ ಎಂಬ ಊರಲ್ಲಿ ಆ ವಿಧಿವೆ ಮಗಳಲ್ಲಿ ಆ ಕಾಣ ಬಂದಿತ್ತು. ಅವನು ಪ್ರಾಯದ ಯೌವನಸ್ಥನ ಆಗಿದ್ದನು. ಇದೇ ರೀತಿಯಾಗಿ ಒಂದು ಚಿಕ್ಕ ಕಥೆ. ದೇವರ ಸನ್ನಿಧಿಗೆ ನೀವು ಹೋಗಬೇಕು. ದೇವರು ನಮಗೆ ಖಾಲಿ ರಕ್ಷಿಸುವುದಕ್ಕಾಗಿ ಬಂದಿಲ್ಲ. ಒಂದು ಇದೇ ಕೆಲಸ ನಿಜವಾದ ಕಥೆದ ಹಳೆದು. ಆ ಒಂದೇನದ ಆಫ್ರಿಕಾ ದೇಶದಲ್ಲಿ ಏನಾಗ್ತದ, ಘೋರವಾದ ಬರಗಾಲ ಬರ್ತದ. ಬಂದಾಗ ಅಲ್ಲಿ
ಅಲ್ಲಿದ್ದ ಜನರಿಗೆ ಊಟಕ್ಕೂ ಗತಿ ಇರಲ್ಲ. ಹಾಗಾಗಿ ಒಬ್ಬ ತಂದೆ ಏನ್ ಮಾಡ್ತಾನ, ತನ್ನ 3 ಮಕ್ಕಳನ್ನು ಹೆಂಡತಿ ಏನ್ ಮಾಡ್ತಾನ, ತನ್ನಿದ್ದೆಲ್ಲ ಆಸ್ತಿ ಹೊಲವೆಲ್ಲ ಮಾರಿ ಏನ್ ಮಾಡ್ತಾನ, ಅಮೇರಿಕಕ್ಕೆ ಹೋಗೋ ಒಂದು ಹಡಗಿನ ಟಿಕೆಟ್ ಖರೀದಿಸಲ್ಪಡ್ತಾನ. ಆ ಖರೀದಿಸಲ್ಪಟ್ಟಿದಾಗ ಅವರೆಲ್ಲ ಹೋಗಿ ಎಲ್ಲ ಮಾರಿದ್ಮೇಲೆ ಏನು ಇರಲ್ಲ, ಅವ್ರು ಏನು ಹುಡುಕೊಂಡಿ ಮಾತ್ರ ಸೇರಲ್ಪಡ್ತಾರ. ಅವ್ರ ಹತ್ರ 1 ಪೈಸೆ ದುಡ್ಡಾದ್ರೂ ಇರಲ್ಲ, 1 ರೂಪಾಯಿ ಆದ್ರೂ ಇರಲ್ಲ ಅವ್ರ ಹತ್ರ. ಅವ್ರಿಗೆ ಊಟಕ್ಕೂ ಗತಿ ಇರಲ್ಲ. ಆದ್ರೂ ಒಂದು ಏನ್ ಮಾಡ್ತಾರ, ಇಲ್ಲಿಂದ ಹೋದೆವು ಅಂದ್ರ ಅಮೇರಿಕದಲ್ಲಿ ಆದ್ರೂ ನಾವು ಚೆನ್ನಾಗಿ ಊಟ ಮಾಡಿ ಬದುಕಿ ಏನು ಕೆಲಸ ಮಾಡಿ ಹೋಗ್ಬೋದಂತಾನ. ಆದ್ರ ಅವನಿಗೆ 3 ದಿವಸ ಹೋಗೋಷ್ಟು ಪ್ರಯಾಣದಲ್ಲಿ ಊಟಕ್ಕೆ ಏನಿಲ್ಲ. ಅದಕ್ಕೆ ತನ್ನ ಮಕ್ಕಳಿಗೆ ಏನ್ ಹೇಳ್ತಾನ, ನೋಡಿ ಮಕ್ಕಳೇ 3 ದಿವಸ ನಮ್ಮಲ್ಲಿ ಊಟ ಸಿಗೋದಿಲ್ಲ ನನಗೆ, ಯಾಕಂದ್ರೆ ನನ್ನಲ್ಲಿ ಇದ್ದ ದುಡ್ಡೆಲ್ಲ ಈ ಟಿಕೆಟ್ ತಗೊಂಬೋದಕ್ಕಾಗಿದೆ. ಮತ್ ಆ ದೇಶಕ್ಕೆ ಮುಟ್ಟಿದ ಮೇಲೂ, ಅಮೇರಿಕಕ್ಕೆ ಮುಟ್ಟಿದ ಮೇಲೂ ನಾ ಹೋಗಿ ಕೆಲಸ ಮಾಡ್ತಾರ, ನಿಮ್ಗೆ ಊಟ ಇಲ್ಲ ಅಂತ ಹೇಳ್ತಾನೆ. ಆದ್ರೆ ದೇವರು ಅವ್ರ ಕೆಲಸನೇ ಬೇರೆ ಇರ್ತದ, ಮನುಷ್ಯನ ಆಲೋಚನೆ ಬೇರೆ ಇರ್ತದ. 1 ದಿವಸ ಕಳೀತದ, ಅವರೆಲ್ಲ ಇಲ್ಲಿ ಕೂತ್ಕೋತಾರ, ಅಲ್ಲೆಲ್ಲ ಬೇರೆ ಜನರೆಲ್ಲ ಊಟ ಮಾಡ್ತಾ ಇರ್ತಾರ, ಕುಡಿತಾ ಇರ್ತಾರ, ಊಟ ಮಾಡ್ತಾ ಇರ್ತಾರ. ಈ ಮಕ್ಕಳೆಲ್ಲ ನೋಡಿ ಹೇಳ್ತಾ ಇರ್ತಾರ, ಹಸುವೆ ಯಾರು ತಾಳಕ್ ಆಗಲ್ಲ, ಎಷ್ಟಂತ ನೀರು ಕುಡ್ದಿರ್ತೀರಿ, ಯಾರಿಗಿರ್ಲ ಚಾನ್ಸ್ ಇಲ್ಲ. ಹಸುವೆಯಿಂದ ನೋಡ್ತಾ ಇರ್ತಾನ. ಆ ಕ್ಯಾಪ್ಟನ್ ಏನಿರ್ತಾನೆ ಇವ್ರಿಗೆ 1 ದಿವಸದಿಂದ ಅಬ್ಸರ್ವ್ ಮಾಡ್ತಾ ಇರ್ತಾನೆ, ಯಾಕೆ ಜನರು ಊಟನೇ ಮಾಡ್ತಾ ಇಲ್ಲ, ಯಾಕೆ ಇವ್ರು ಹಿಂಗೆ ಕುಂತಾರ ಅಂತ ಹೇಳಿ ಆ ಕ್ಯಾಪ್ಟನ್ ಏನ್ ಮಾಡ್ತಾನ, ಮನುಷ್ಯನ ಹತ್ರ ಬಂದಿ, ಯಾಕಪ್ಪ ನೀ ಯಾಕೆ ಊಟ ಮಾಡತ್ತಿಲ್ಲ ಅಂತ ಹೇಳ್ತಾನ. ಅಂದ್ರ ಸರ್ ನನ್ನ ಹತ್ರ ಇದ್ದೆಲ್ಲ ದುಡ್ಡೆಲ್ಲ, ನನ್ನ ಆಸ್ತಿ ಹೊಲ ಎಲ್ಲ ಮಾರಿ ಈ ಟಿಕೆಟ್ ತಗೊಂಡಿ ನಮ್ಮಲ್ಲಿ ಘೋರ ಬರಗಾಲ ಬಂದಿದ್ದಕ್ಕಾಗಿ ನಾನು ಅಮೇರಿಕಕ್ಕೆ ಹೋಗ್ತಾ ಇದ್ದೇನೆ, ಅಲ್ಲೇ ಸಟಲ್ ಐತೆ, ಅಲ್ಲಿ ನನ್ನ ಮಕ್ಕಳಿಗೆ ಊಟ ಮಾಡಿಸ್ದೆ. ಇವಾಗ ಈ 3 ದಿವಸ ಆಡು ಹೋಗಿಸ್ತಾನ, ನನ್ನಂತೂ ಏನಿಲ್ಲ, ಅದಕ್ಕಾಗಿ ನನ್ನ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಅಂದ್ರ ನೀನು ಮಾಡಿದ ಕಾರ್ಯ ತಪ್ಪದ, ನೀನು ಎಷ್ಟು ಅಂದ್ರ ಆತುರದಲ್ಲಿ ಇರ್ತಾನ. ಆ ಕ್ಯಾಪ್ಟನ್ ಹೇಳ್ತಾನ, ಎಲ್ಲೋ ಹುಚ್ಚ, ಆ ಟಿಕೆಟ್ ನಾಗ ನೋಡು, ಊಟ ಫ್ರೀ ಅದ, ಕುಡಿಯಕ್ ಫ್ರೀ ಅದ, ಆಳಕ್ ಫ್ರೀ ಅದ, ಎಲ್ಲ ಫ್ರೀ ಇಟ್ಟಾರ ಟಿಕೆಟಿನಾಗ ಅಂದಾಗ ಅವನಿಗೆ ಶೇಮ್ ಆಯ್ತದ. ದೇವ್ರೆ ಅದೇ ರೀತಿಯಾಗಿ ದೇವ್ರು ಹೇಳುವ ಕಾರ್ಯನು ನೀವು ಒಂದರಲ್ಲೇ ಬಿದ್ದಿರ್ತೀರಿ. ದೇವ್ರು ಏನ್ ಮಾಡ್ಯಾರ, ಆತನು ಒಣ ರಕ್ತ ಸುರಿಸಿ ನಿಮ್ ಪಾಪಗಳಿಗೆ ತೆಗಿಲಕ್ ಮಾತ್ರ ಬಂದಿಲ್ಲ. ಆತನ ಏನ್ ಮಾಡ್ಯಾರ, ನಿಮಗ ಐಶ್ವರ್ಯ ಕೊಡ್ತೆ ಅಂದ, ನಿಮಗ ಊಟ ಕೊಡ್ತೆ ಅಂದ, ನಿಮಗ ಬಲ ಕೊಡ್ತೆ ಅಂದ. ನೀವ್ ಎಲ್ಲಿ ಹೋಯ್ತಿರಿ, ನೀವೇನ್ ಇಷ್ಟ ಪಡ್ತೀರಿ ಅದೆಲ್ಲ ಕೊಡ್ತೆ ಅಂದನ. ಏನ್ ಮಾಡ್ದ ಮನುಷ್ಯ, ನಮ್ಮಲ್ಲಿ ಇಷ್ಟ ಅದ ಅಂತ ಹೇಳಿ ಮಾಡ್ಯಾನ, ನಂಗೆ ರಕ್ಷಣೆ ಆಗ್ಯ ಸಾಕಂತ ಹೇಳಿ ಕೂಡ್ತೀರಿ. ಅದಲ್ಲ ದೇವರು ಹೇಳುವ ಮಾತು. ನಿಮಗೆ ಇದೆಲ್ಲ ಕಾರ್ಯ ಇಕ್ಕಿದೆ, ಇವೆಲ್ಲ ನೀವು ಆರಿಸ್ಕೊಂಡು ಹೋಗ್ಬೇಕು. ಒಂದೇ ಜೀವಿತ ಅದ, ಆ ಒಂದೇ ಜೀವಿತದಲ್ಲಿ ಸುಖ ಸಮೃದ್ಧಿಯಿಂದ ಹೇಳ್ರಿ. ಆ ಕ್ಯಾಪ್ಟನ್ ಅನ್ನುವವನೇ ಯೇಸು ಕ್ರಿಸ್ತನಾಗಿದ್ದಾನೆ. ಆ ತಂದೆನೇ ನೀವಾಗಿದ್ದೀರಿ. ಯಾವಾಗ ನಿಮ್ಮ ಕಣ್ಣುಗಳು ಕಟ್ಟಿ ನೀವು ಸರಿಯಾಗಿ ನಿಮ್ಮ ಸತ್ಯವನ್ನು ಓದುವುದಿಲ್ಲ ಅಂದ್ರ ನಿಮ್ಗೇನು ಊಟ ಸಿಗ್ತದ? ನೀವು ಉಪವಾಸ ಇರ್ತೀರಿ, ನೀರ್ ಕೊಂಡು ಏನ್ ಹೇಳ್ತೀರಿ, ನಮ್ಮ ಹತ್ರ ಟಿಕೆಟ್ ಎಷ್ಟೇ ರೊಕ್ಕ ದೇವ್ರೆ ಮುಂದಿನ ಕಾರ್ಯನೇ ನಡೆ ಹೊಂಟದ, ಹೆಂಗ್ ಮಾಡ್ತೀರಿ? ದೇವ್ರು ಏನ್ ಇಟ್ಟಾನ, ಫ್ರೀ ಊಟ, ಫ್ರೀ ಕುಡಿಲಾಕ್, ಸ್ವಿಮ್ಮಿಂಗ್ ಪೂಲ್ ಮಾಡ್ತಾರ, ಎಲ್ಲ ಆಡ್ರಿ, ಏನೇನ್ ಬೇಕು ಎಲ್ಲ ತಿನ್ರಿ, ಎಷ್ಟು ಹೊಟ್ಟೆ ತುಂಬ ಬೇಕಾದ ತಿನ್ರಲ್ಲ ಅಂದ್ರ ಅಷ್ಟು ಸಮೃದ್ಧಿ ನಿಮಗ್ ಕೊಟ್ಟಿದಾಗ ನೀವೇನ್ ಮಾಡ್ತಾ ಇದ್ದೀರಿ? ದೇವರೇ ನಿಮ್ ರಕ್ತದಿಂದ ಪಾಪ ತೊಳೆದಿದಿ, ಅಷ್ಟೇ ಸಾಕು, ಉಳಿದಿದೆಲ್ಲ ನಾನೇ ನೋಡ್ಕೋತೆ ಅಂತ ಹೇಳಿ ನಿಮ್ಮನ್ನ ನೀವೇ ಏನ್ ಮಾಡ್ತಾ ಇದ್ರಿ? ಚಕಡ ಆಡ್ತಾ ಇದ್ದೀರಿ. ಯಾರಿಗ ಹೇಳತ್ತಿಲ್ಲ, ನಿಮ್ಮನ್ನ ಒಳಗೆ ನೀವೇ ನಿಮ್ ದುರಾಲೋಚನೆ, ನಿಮ್ಮನ್ನ ನೀವೇ ಏನ್ ಮಾಡ್ತಾ ಇದ್ದೀರಿ? ಜಗಳ ಆಡುತ್ತಾ ಇದ್ದೀರಿ. ದೇವರಿಗೆ ಯಾವ್ದು ಅಸಾಧ್ಯವಾಗಿದ್ದಿಲ್ಲ. ನಾವ್ ಇದೇ ನೋಡ್ತೇವೆ, ಇದೇ ಲೋಕನು ಬರೋ ಸುವಾರ್ತೆ ನೋಡ್ರಿ, ದೇವರಿಗೆ ಅಸಾಧ್ಯವಾಗದ ಯಾವ್ದಿಲ್ಲ. ಲೋಕನು ಬರೆದ ಸುವಾರ್ತೆ 13ನೇ ಸಂಧಿ 10ನೇ ವಚನ ಓದ್ರಿ. ದೇವರಿಗೆ ಅಸಾಧ್ಯವಾಗಿಲ್ಲ. ಯಾವ ಹೆಣ್ಮಗಳು ಎಲ್ಲಿರ್ತಾಳ, ಯಾವ ಗೋತ್ರದಿಂದ ಹುಟ್ಟಿದವಳು ಅಂತೇಳಿ ದೇವರಿಗೆ ಅಷ್ಟು ಶ್ರಮೆ ಉಳ್ಳಂತ ದೇವರು ಆತನಿಗೆ ಅದ್ಭುತ ಸ್ವರೂಪನ ಅಂತ ಹೇಳ್ಬೇಕು. ಓದ್ರಿ 13ನೇ ಸಂಧಿ 10ನೇ ವಚನ. ಯೇಸು ಸಬ್ಬ ದಿನದಲ್ಲಿ ಒಬ್ಬ ಹೆಂಗಸನ್ನು ಸ್ವಸ್ಥ ಮಾಡಿದ. ಒಂದಾನೊಂದು ಸಬ್ಬ ದಿನದಲ್ಲಿ ಆತನು ಒಂದು ಸಭಾ ಮಂದಿರದೊಳಗೆ ಉಪದೇಶ ಮಾಡುತ್ತಾ ಇದ್ದನು. ಅಲ್ಲಿ 18 ವರ್ಷಗಳಿಂದ ದೇವರಿಂದ ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀ ಇದ್ದಳು. ಆಮೇಲೆ ನೋಡಿ, ದೇವರು ಯಾವ ರೀತಿಯಾಗಿ ರೆಕಗ್ನೈಸ್ ಮಾಡಿದಾನೆ, ಹಂಗ ಆತನ ನೋಡಿದಾನೆ. 18 ವರ್ಷದಿಂದ
ದೆವ್ವ ಹಿಡ್ದ ಆ ಹೆಣ್ಮಗಳು ಆ ಊರಲ್ಲಿ ಹೋಗುತ್ತಾ ಬರ್ತಾ ಇದ್ದಾರೆ. ಆ ಟೈಮಲ್ಲಿ ಬಹಳಷ್ಟು ಪ್ರಾಫಿಟ್ಗಳು ಇದ್ದರು, ಬಹಳಷ್ಟು ಪ್ರಾಫಿಟ್ ಅಲ್ಲದೆ ಪಾಸ್ಟರು ಇದ್ದಿರ್ಬೋದು. ಆದರೂ ಯಾರಿಗೆ ಕಣ್ಣಿಗೆ ಕಾಣಿಸ್ತಲ್ಲ ಆಕಿ ಪ್ರತಿನಿತ್ಯ ಏನ್ ಮಾಡ್ತಾ ಇದ್ದಳು, ದೇವಾಲಯಕ್ಕೆ ಸಬ್ಬತ್ ದಿನದಲ್ಲಿ ಹೋಗಿ ಹಾಡುಗಳು ಹಾಡ್ಕೊತಾ, ಸಂಗೀತ ಹಾಡ್ತಾ, ವರ್ಷಿಪ್ ಮಾಡ್ತಾ ದೇವರಿಗೆ ಪ್ರಾರ್ಥಿಸ್ತಾ ಇದ್ದಿರ್ಬೋದು. ಆದರೆ ಆ ದುರಾತ್ಮನು ಎಷ್ಟು ಗಟ್ಟಿಯಾಗಿ ಕೂತಿತ್ತಕ್ಕಿನ ಬಲ್ಲಿ, ಯಾಕಂದ್ರೆ ಆಕೆ ಆ ಸಬ್ಬತ್ ದಿನದಲ್ಲಿದ್ದ ಅವ್ 2 ಗಂಟೆ 1 ತಾಸು ಮಾತ್ರ ದೇವರಿಗೆ ಸ್ಮರಿಸಲಾಗುತ್ತಿದ್ದಳು. ಇನ್ನು ಈ ಬಾಕಿ ದಿನ ಏನಿತ್ತು ಆಕೆ ಪಾಪದಲ್ಲಿದ್ದಳು. ಆ ದುರಾತ್ಮ ಆಕೆಗೆ 18 ವರ್ಷದಿಂದ ಆವರಿಸಿಕೊಂಡಿತ್ತು. ಆಗ ದೇವರು ಉಪದೇಶ ಮಾಡ್ತಾ ಆಕಿನನ್ನು ನೋಡ್ತಾರೆ. ಹೋದ್ರೆ ಮುಂದ ಆಕೆಯು ಬಗ್ಗಿ ಹೋಗಿ ಸ್ವಲ್ಪಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು. ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ, ಅಮ್ಮ, ನಿನಗೆ ರೋಗ ಬಿಡುಗಡೆ ಆಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈ ನಿಟ್ಟನು. ಇಟ್ಟ ಕೂಡಲೇ ಆಕೆ ನೆಟ್ಟಗಾದಳು, ದೇವರನ್ನು ಕೊಂಡಾಡಿದಳು. ಆದರೆ ಆ ಸಭಾಮಂದಿರದ ಅಧಿಕಾರಿಯು ನಡೆದ ಸಂಗತಿಯನ್ನು ನೋಡಿ, ಸಬ್ಬತ್ ದಿನದಲ್ಲಿ ಯೇಸು ಸ್ವಸ್ಥ ಮಾಡಿದನಲ್ಲ ಎಂದು ರೋಷಗೊಂಡು ಜನರಿಗೆ, ಕೆಲಸ ಮಾಡುವುದಕ್ಕೆ 6 ದಿನಗಳು ಅವೇ ಅಷ್ಟೇ, ಆ ದಿವಸಗಳಲ್ಲಿ ಬಂದು ವಾಸಿ ಮಾಡಿಕೊಳ್ಳಿರಿ, ಸಬ್ಬತ್ ದಿನದಲ್ಲಿ ಮಾತ್ರ ಬೇಡ ಎಂದು ಹೇಳಿದನು. ಆ ಮಾತನ್ನು ಕೇಳಿ ಸ್ವಾಮಿ ಅವನಿಗೆ, ಕಪಟಿಗಳು, ನೀವು ನಿಮ್ಮಲ್ಲಿ ಪ್ರತಿಯೊಬ್ಬನು ಸಬ್ಬತ್ ದಿನದಲ್ಲಿ ತನ್ನ ಎತ್ತನಾಗಲಿ ಕತ್ತೆಯನ್ನಾಗಲಿ ಗೋದಲಿಯಿಂದ ಬಿಚ್ಚಿ ನೀರು ಕುಡಿಸುವುದಕ್ಕಾಗಿ ಹಿಡುಕೊಂಡು ಹೋಗುತ್ತಾನಲ್ಲವೇ? ಹಾಗಾದರೆ 18 ವರ್ಷಗಳ ತನ್ನ ಸೈತಾನನನ್ನು ಕಟ್ಟಿ ಹಾಕಿದವಳನ್ನು, ಅಬ್ರಾಹ್ಮನ ವಂಶದವಳು ಆಗಿರುವ ಈಕೆಯನ್ನು ಸಬ್ಬತ್ ದಿನದಲ್ಲಿ ಈ ಕಟ್ಟಿನೊಳಗಿಂದ ಬಿಸಾಡಬಾರದೆಂದು ಉತ್ತರ ಕೊಟ್ಟನು. ಆಮೇಲೆ ನೋಡಿ, ಎಷ್ಟು ಅಬ್ರಾಹ್ಮನ ಸಂತಾನದಿಂದ ಹೆಂಗ್ ಗೊತ್ತಿದ್ದ ದೇವರು, ಪವಿತ್ರಾತ್ಮ ಭರಿತನಾಗಿ 18 ವರ್ಷದಿಂದ ಆಕಿ ದೆವ್ವವು ಪೀಡಿಸ್ತಾ ಇತ್ತು, ರೋಗದಲ್ಲಿ ಹಾಕಿತ್ತು. ಅದಕ್ಕೆ ಅಂತೆ ಯಾವ್ದು ಬಿ ರೋಗ ಬಂತಲ್ಲ ಅದು ದೇವರ ಕಡೆಯಿಂದ ಬರಲ್ಲ, ಅದು ಯಾವುದೇ ರೋಗ ಆದ್ರೂ ಸೈತಾನಿಂದ ಬರಲ್ಲ. ಅದಕ್ಕೆ ಗದರಿಸಬೇಕು ದೇವರು. ಅಲ್ಲಿವರೆಗೆ ಸೈತಾನನ್ನು ಗದರಿಸುವುದಿಲ್ಲ, ಅಲ್ಲಿವರೆಗೆ ನಿಮಗೆ ಬಿಡುಗಡೆ ಇಲ್ಲ. ಅದಲ್ಲದೆ ನಿತ್ಯ ಜನರೆಲ್ಲ ಏನಂತಾರ, 6 ದಿವಸ ನಮಗೆ ಕೆಲಸ ಮಾಡಬೇಕು, 7ನೇ ದಿವಸ ಸಬ್ಬತ್ ದಿವಸದಲ್ಲಿ ನಾವು ವಿಶ್ರಾಂತಿ ಮಾಡಿ ದೇವರಿಗೆ ಧ್ಯಾನಿಸ್ಬೇಕಂತ ಹೇಳಿದಾಗ ದೇವರು ಅವರನ್ನು ಗದರಿಸುತ್ತಾನೆ. ಯಾಕಂದ್ರ ಇವಳು 18 ವರ್ಷದಿಂದ ಕಷ್ಟ ಪಡ್ತಾ ಇದ್ದಾಳೆ, ಅವಳ ಕಷ್ಟ ನಿಮಗೆ ಕಾಣಿಲ್ಲ. ಮತ್ತೆ ನಿಮ್ಮ ಎತ್ತುಗಳಾಗಲಿ ನಿಮ್ಮ ಆಳುಗಳಿಗೆ ನೌಕರಿ ಹಚ್ತೀರಿ, ಆ ಸಬ್ಬತ್ ದಿನಲ್ಲಿ ಎಲ್ಲಿ ನಡೀತಾ ಇದ್ದೀರಿ? ದೇವರಂತರ ಸಬ್ಬತ್ ದಿನನೇ ನಾನಿದ್ದಿದೆ ಅಂದ್ರೆ ಯೇಸು ಕ್ರಿಸ್ತನೇ ಸಬ್ಬತ್ ದಿನಾನ, ಆತನಿಗೆ ನೀವು ಆರಾಧಿಸಿರಿ ಅಂತ ಹೇಳಿ ದೇವರು ಇಲ್ಲಿ ನಾನೇ ಬರಬೇಕಾದ ಯೇಸು, ನಾನೇ ದೇವರು ಅಂತ ಹೇಳಿ ಪ್ರಕಟಪಡಿಸ್ತಾ ಇದ್ದಾನೆ. ಆದರೆ ಇಸ್ರಾಯೇಲರಿಗೆ ಗೊತ್ತಾಗಲ್ಲ, ಅದಕ್ಕಾಗಿ ದೇವರನ್ನು ಹೊಡೆಯುವುದಕ್ಕೆ ಪ್ರಾರಂಭ ಪಡಿಸ್ತಾರೆ. ಆದ್ರೆ ದೇವರು ಅವರಿಗೆ ಕೊಡಬೇಕಾದ ಉತ್ತರ ಇಲ್ಲಿ ಸಿಂಪಲ್ ಆಗಿ, ದೇವರು ಆಕೆಗೆ 18 ವರ್ಷದಿಂದ ದೆವ್ವವು ಮತ್ತೆ ರೋಗ ತರಿಸಿತ್ತು. ನೋಡಿರಿ, ಇದು ದುಷ್ಟಾತ್ಮನ ಕಾರ್ಯ. ಈ ದುಷ್ಟಾತ್ಮ ಕಾರ್ಯ ಹೆಂಗಿರ್ತದ, ನಿಮ್ಮನ್ನು ರೋಗದಲ್ಲೂ ಹಾಕ್ತದ, ಮತ್ತೇನ್ ಮಾಡ್ತದ, ಅದು ನಿಮ್ಮಲ್ಲಿ ವಾಸ ಮಾಡ್ತದ. ನೀವು ಅನ್ಬೋದು, ದೇವ್ರೇ 2 ವರ್ಷ ಆಯ್ತು, 3 ವರ್ಷ ಆಯ್ತು, 10 ವರ್ಷ ಆಯ್ತು, 20 ವರ್ಷ ಆಯ್ತು, ಬಾರ್ ಉಂಟಾದಂತೀರಿ. ಇದೇ ಅದ ಬಾರ್ ಬರೋದು ದುರಾತ್ಮನೆ, ಅದು ದೇವ್ರದ ಕಾರ್ಯ ಅದ. ಹೇಳ್ಬೇಕು ಅದಕ್ಕೆ ಹೆಂಗ್ ಓಡಿಸನ್ ದೇವ್ರು, ಅದಕ್ಕ ಕಮಾಂಡ್ ಹಾಕಿ ಓಡಿಸ್ಬೇಕು ನೀವು. ದುಷ್ಟಾತ್ಮ ನಿನ್ಗೆ ಯಾವ ಅಧಿಕಾರ ಕೊಟ್ಟಿಲ್ಲ. ಯೇಸುವಿನ ಪರಿಶುದ್ಧ ರಕ್ತದಿಂದ ನಾನು ಶುದ್ಧವಾಗಿದೆ, ಯೇಸುವಿನ ಪರಿಶುದ್ಧ ರಕ್ತದಿಂದ ಶುದ್ಧವಾಗಿದೆ. ನೀವು ನೀರು ಕುಡಿಯುವಾಗ ದೇವರ ಪ್ರಸನ್ನತೆ, ಯೇಸುವಿನ ಪರಿಶುದ್ಧ ದೇಹ ರಕ್ತ ಕುಡಿತೈತೆ ಅಂತ ಹೇಳಿ ಕುಡಿ. ಊಟ ಮಾಡುವ ಪ್ರಾರ್ಥನೆ ಮಾಡಬೇಕು. ನೀವು ದಿನನಿತ್ಯ ಯೇಸುವಿನ ಹೆಸರು ಎಷ್ಟಾಗಿ ಸ್ಮರಿಸ್ತಾ ಹೋಗ್ತಿರಲ್ಲ, ನಿಮ್ಮಲ್ಲಿ ಬಲವಾಗಿ ಕಾರ್ಯವಾಗ್ತದ. ದುರಾತ್ಮನಿಗೆ ಜಾಗ ಇರಲ್ಲ. ನೀವು ದಿನನಿತ್ಯ ಬೈಯು, ಶಾಪ, ಅಳು, ಕಣ್ಣೀರು, ಚಿಂತೆ, ದುಃಖ, ಭಾರ ಇದ್ರ ಅದಕ್ಕೆ ಏನಾಗ್ತದ, ಫಿಲಿಂ ಥಿಯೇಟರ್ದಾಗ ಪೂರ ಬಾಲ್ಕನಿದಾಗ ಟಿಕೆಟ್ ಕೊಟ್ಟಂಗ ಆಗ್ತದ ದುರಾತ್ಮ. ಅದು ಬಾಲ್ಕನಿಯಾಗ ಕೂಡ್ತದ, ನಿಮಗೆಲ್ಲಿ ಕೂಡಿಸ್ತದ, 3rd ಕ್ಲಾಸ್ದಾಗ ಕೂಡಿಸ್ತದ. ಆ 3rd ಕ್ಲಾಸ್ದಾಗ ಕುಂತವ್ರು ಭಾರಿ ಕಾಣಿಸ್ತಾರ, ಬಾಲ್ಕನಿದಾಗ ಕುಂತು ನೋಡೋರು ಕಾಣಿಸ್ತಾರೆ ಎಸಿ ಒಳಗ. ಅದಕ್ಕೆ ನೀವೇ ಜಾಗ ಕೊಡ್ಲತ್ತೀರಿ, ನೀವೇ 3rd ಕ್ಲಾಸ್ ಆಗ್ಲತ್ತೀರಿ, ಅದಕ್ಕೆ ಉನ್ನತ ಮಾಡತ್ತೀರಿ. ನೀವು ಬಾಲ್ಕನಿದಾಗ ಕೂಡ್ಬೇಕಾದ್ರ ದೇವರ ಸಮ್ಮುಖದಲ್ಲಿ ಹೋರಾಡಬೇಕು. ಎಲ್ಲಿವರೆಗೆ ನಿಮ್ಮ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡಿ ಪಶ್ಚಾತ್ತಾಪ ಪಡ್ಬೇಕು. ಪಾಪ ಅಂದ್ರ ಎಲ್ಲರೂ ಒಂದೊಂದ್ ತರದ ಪಾಪ ಮಾಡ್ತಾರ. ಪಾಪ ದಿನನಿತ್ಯ ಒಣ ಪಾಪನೇ ಎಲ್ಲ ತರಲ್ಲ ಇವ್ರು. ಯಾಕೋ ಅದೇ ಅಂತ ಪಾಪದ ನಾವು ಒಳ್ಳೆಕಿನೇ ಇದ್ದೆ, ನಾವು ಒಳ್ಳೆಯವನೇ ಇದ್ದಿದೆ, ಆದ್ರೆ ಪಾಪ ಅಂಬದೇ ಅಂತದ. ಯಾಕಂದ್ರ ಅದಕ್ಕೆ ಒಂದೇ
ಹೆಸರಾದ ಪಾಪ, ದೋಷ, ಸುಳ್ಳುಗಾರ, ಮೋಸಗಾರ, ವಂಚಕ, ದೇವರು ಸೈತಾನನು ಕೊಟ್ಟಿದ ಈ ಹೆಸರು. ನೀವು ಇದರಲ್ಲಿ ಯಾವುದೇ ಕಾರ್ಯ ಮಾಡ್ರಿ, ದೇವರು ಅದಕ್ಕೆ ಪಾಪವೆಂದೇ ಹೆಸರಿಟ್ಟಿದ್ದಾನೆ. ಅದಕ್ಕೆ ನಿಮಗೆ ರೋಗ ಬಂತು ತಿಳ್ಕೋಬೇಕು, ಪಾಪದಿಂದನೇ ಬಂದದ. ನೀವು ಬೇಕಾಗಲ್ಲಂತ ಐಶ್ವರ್ಯ ಬಿ ಗಳಿಸಿರಂತ ತಿಳ್ಕೊರಿ, ನೀವು ಯಾರ್ದೋ ಮುಂದೆ ಅಧೀನರಾಗಿ ಐಶ್ವರ್ಯ ಬಂದದ. ದೇವರ ಕಡೆಗೆ ಬಂದಿದ ಆಶೀರ್ವಾದ, ಆ ಸಮೃದ್ಧಿ ನಿಮ್ಮ ಮುಖದ ಮೇಲೆ ಕಾಣಲ್ಪಡುತ್ತದೆ. ದುರಾತ್ಮನಿಂದ ಅಡ್ಡ ಬಿದ್ದು ತಗೊಂಡಿದ್ದ ಸಮೃದ್ಧಿ ನಿಮ್ಮ ಮನೆಯಲ್ಲಿ ಏನೇನೋ ಅನಾಹುತಗಳು ಆಗ್ತಾನೆ ಇರ್ತಾವ. ನಿಮ್ಮ ಮನಸ್ಸಿಗೆ ಸುಖ ಸಮೃದ್ಧಿ ಇರಲ್ಲ. ನಿಮ್ಮಲ್ಲಿ ಐಶ್ವರ್ಯ ಇರ್ಬೋದು, ಹೆಕ್ಕಲಾರದಷ್ಟು ಐಶ್ವರ್ಯ, ಧನಗಳು ಇರ್ಬೋದು, ಎಷ್ಟು ಬೇಕು ಧನ ಇರ್ತದೆ ನಿಮ್ಮಲ್ಲಿ, ಆದ್ರ ಸುಖ ಇರಲ್ಲ, ಶಾಂತಿ ಇರಲ್ಲ ಮನಸ್ಸಿಗೆ. ಎಷ್ಟು ಬೇಕು ಕುಂದು ಹೋಯ್ತಿರಿ, ಒಳಗೆ ಕುಂದು ಹೋಯ್ತಿರಿ. ಈಗ ಎಷ್ಟೇ ಪ್ರಯಾಣ ಪಟ್ಟಿರ್ಬೋದು, 18 ವರ್ಷದಿಂದ ಆಕಿ ಕಾರ್ಯ ಮಾಡ್ತಾ ಇದ್ದಾಳ, ಆಕೆ ಕುರುಪಿ ಆಗಿದ್ದಳು, ಬೊಗ್ಗು ನಡಿಲತ್ತಿಳು, ಆದ್ರೆ ಆಕಿ ಕಣ್ಣಿಗೆ ಯಾರು ಕಾಣಿಲ್ಲ. ಆ ದೇಶದಲ್ಲಿ ಯಾರಿಗೆ ಅಷ್ಟು ದೇವರ ಮಹತ್ವನೇ ಗೊತ್ತಿದ್ದಿಲ್ಲ, ಖಾಲಿ ಜೀವಿಸ್ತಾ ಇದ್ದಿರು. ಯಾವ ಜೀವಿತ? ತೋರುಣಿಕೆ ಜೀವನ. ಯಾವ ತೋರುಣಿಕೆ? ನಾನು ದೇವರ ಆಲಯದ ಒಬ್ಬ ಪಾಸ್ಟರು, ನಾನು ಯಾಜಕ, ನಾನು ಬಲಿಷ್ಠ, ನಾನು ಪವಿತ್ರವಾಗಿದೆ, ನಾನು ಸುಳ್ಳು ಹೇಳಲ್ಲ, ನಾ ತೋಲು ಪವಿತ್ರವಾಗಿದೆ ಅಂತ ಹೇಳಿ ತನ್ನಂತಾನೆ ಹುಟ್ಟಿಸ್ಕೊಂಡ್ರು. ಆದ್ರೆ ಆ ಹೆಣ್ಣು ಮಕ್ಕಳನ್ನು ಯಾರು ಸ್ವಸ್ಥತೆ ಮಾಡಿಲ್ಲ, ಯಾರು ಆಕಿನ ದೇವರನ್ನು ಓಡಿಸಿಲ್ಲ, ಗದರಿಸಿ. ಅದು ಪುನಃ ಯೇಸು ಕ್ರಿಸ್ತ ಬಂದಾಗ ಮಾತ್ರ ಅವಳಿಗೆ ಬಿಡುಗಡೆ ಆಯ್ತು. ಅಲ್ಲಿವರೆಗಿಲ್ಲ. ಆ ಸಾಮರ್ಥ್ಯ ಏನ್ ಮಾಡಿದ ದೇವರು? ತನ್ನ ಅಪೋಸ್ತಲರಿಗಾಗಿ ಕೊಟ್ಟಿ ಹೋದ. ಪರಲೋಕ ರಾಜ್ಯ ಹೋಗುವಾಗ ನಾವು ಎಷ್ಟೆಲ್ಲ ಕಷ್ಟಪಟ್ಟಿದೆವು, ಎಷ್ಟೆಲ್ಲ ಅಪೋಸ್ತಲರು ಕಾರ್ಯ ಮಾಡಿರ್ಬೋದು, ಅವರು ಯೇಸುವಿನಂತೆ ಬಿಡುಗಡೆ ಮಾಡಿದರು. ಯಾವ ರೀತಿಯಾಗಿ ದೇವರು ತನ್ನ ಶಿಷ್ಯರಾದ ಮೇಲೆ ಅಪೋಸ್ತಲರಾಗಿ ಕಾರ್ಯ ಮಾಡಿದನು, ಆತನ ರೂಪವಾಗಿ ಆತನ ದತ್ತು ತಗೊಂಡಿದ್ದಾನೆ. ಯೇಸು ಏನ್ ಹೇಳ್ತಾನ? ನನ್ನ ರಾಜ್ಯದಲ್ಲಿ ಯಾರು ಬರ್ತೀನಿ ನಾ ಅವ್ರಿಗೆ ದತ್ತು ತಗೊಂಡಿದೆ ಅಂತ. ದೇವ್ರಂದ್ರ ನನ್ನ ಮಕ್ಕಳಾಗಿರಿ, ನನ್ನ ಸ್ವಾಕೀಯ ಮಕ್ಕಳಾಗಿರಿ ಅಂತಾನೆ. ಯಾವಾಗ ನೀವು ದೇವರ ಸ್ವಾಕೀಯ ಮಕ್ಕಳಾದಿರಂದ್ರ ನಿಮ್ಗೆ ಯಾರು ರೋಗ, ಚಿಂತೆ, ದುಃಖ, ಭಾರ ಕಾಡಿಸೋಕ್ ಚಾನ್ಸ್ ಇಲ್ಲ. ನೀವು ಅದರಲ್ಲಿ ಉಲ್ಲಾಸದಿಂದಿರ್ತೀರಿ. ನಿಮಗೆ ನೋವು ಬಂತ, ಆ ನೋವಿಗಿಂತ ಮೊದಲು ಯೇಸುನೇ ನಿಮಗಾಗಿ ಜಗಳ ಆಡ್ತಾನೆ. ಅದು ನೀವು ಆ ಸಾಮರ್ಥ್ಯ ತುಂಬಿಸ್ಕೋಬೇಕಂದ್ರ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಬೇಕು, ಆತನ ಸತ್ಯ ವಾಕ್ಯವನ್ನು ಓದುತ್ತಾ ಇರಬೇಕು, ಆತನಲ್ಲಿ ಬಲವಾಗಿ ಕಾರ್ಯ ಮಾಡಬೇಕು. ಅಲ್ಲಿವರೆಗೂ ಇದೇ ರೀತಿಯಾಗಿ ನಿಮ್ಮನ್ನು ದುಷ್ಟಾತ್ಮವು ಕಾಡುವಂಥದ್ದಾಗುತ್ತದೆ. ಎಲ್ಲರೂ ದೇವರಿಗೆ ಸ್ತೋತ್ರ ಹೇಳಿ, ಕಣ್ಮುಚ್ಕೊರಿ, ಬ್ಲೆಸ್ಸಿಂಗ್ ಪ್ರೇಯರ್ ಮಾಡೋಣ. ಅಪ್ಪ ತಂದೆ ಯೇಸುವೆ, ನಿನ್ನ ಪರಿಶುದ್ಧ ನಾಮಕ್ಕಾಗಿ ಸ್ತೋತ್ರ ಯೇಸಪ್ಪ. ಈ ನಿನ್ನ ಹಬ್ಬ ದಿವಸದಲ್ಲಿ ನಮ್ಮ ಅತಿ ಉತ್ತಮವಾದ ವಾಕ್ಯ ಕೊಟ್ಟಿ ಸ್ವಾಮಿ, ನಿನ್ನ ಮಕ್ಕಳ ಹೃದಯವನ್ನು ತೆರೆದಿದ್ದಕ್ಕಾಗಿ ಸ್ತೋತ್ರ. ಎಲ್ಲರನ್ನು ಸ್ವಾಮಿ ಎಲ್ಲ ಕೇಳಿದ ತಪ್ಪಿಸಿ ಇವತ್ತು ನಿನ್ನನ್ನು ಆರಿಸಿಕೊಂಡಿದ್ದಾರೆ ಯೇಸಪ್ಪ. ನಿನ್ನಲ್ಲಿ ನಡೆಯುತ್ತ ಕಾರ್ಯಗಳು ನಡೀಲಿ ಯೇಸಪ್ಪ. ನೀನು ಇವರಿಗಾಗಿ ಇಕ್ಕಿದ ಎಲ್ಲ ಹೊರಗಳನ್ನು ತುಂಬಿಸು, ಇವರಿಗಾಗಿ ಇಕ್ಕಿದ ಎಲ್ಲ ಗಿಫ್ಟ್ಗಳನ್ನು ಇವ್ರಿಗೆ ಕೊಡು ಯೇಸಪ್ಪ. ಇವ್ರು ಏನೇನು ಮನವಿ ಮಾಡಿ ಪ್ರಾರ್ಥಿಸ್ತಾ ಇದ್ದಾರೆ ಯೇಸಪ್ಪ, ಪ್ರತಿ ನಿತ್ಯ ತನ್ನ ಕಣ್ಣೀರಿನಿಂದ ಕುದ್ದಿದ ಮನದಿಂದ ಸ್ವಾಮಿ ಅವೆಲ್ಲ ನೀನು ನೆರವೇರಿಸುವಂತ ದೇವರಾಗಿದೆ ಯೇಸಪ್ಪ. ನಿನ್ನ ಲಾಸರುಡನಾಗಿ ಸ್ತೋತ್ರ. ನಿನ್ನ ಬಾಸುಂಡೆಗಳಿಂದ ಇವರ ಗಾಯಗಳನ್ನು ಕಟ್ಟು ಯೇಸಪ್ಪ, ಅವರ ನೋವುಗಳನ್ನು ನೋಡುವಂತ ದೇವರಾಗಿದೆ ಯೇಸುವೆ. ಅಪ್ಪ ತಂದೆ ಯೇಸುವೆ, ನಮ್ಮೆಲ್ಲ ನಿನ್ನ ಕೈಗೆ ಒಪ್ಪಿಸ್ತೇನೆ ಯೇಸಪ್ಪ. ಈ ಆಲಯ ಮಿನಿಸ್ಟ್ರಿ ನಿನ್ನ ಕೈಗೆ ಒಪ್ಪಿಸ್ತೇನೆ ಯೇಸಪ್ಪ. ಇದನ್ನು ಹೆಚ್ಚಾಗಿ ಅಭಿವೃದ್ಧಿ ಪಡೆದಿ ಇನ್ನು ಹಲವಾರು ಲಾಖಗಳು ಆತ್ಮಗಳಿಗೆ ಸ್ವಾಮಿ ನೀನು ಬೆಳಕಾಗುವಂತೆ ನನ್ನ ಮೂಲಕ ಕಾರ್ಯ ಮಾಡಿಸು ಯೇಸಪ್ಪ. ಯೇಸುವೆ, ನೀನು ಒಂದೇ ನಾಮದಲ್ಲಿ ಬಿದ್ದು ಬೇಡ್ತೇನೆ ಜೀವಳ ತಂದೆ ಯೇಸುವೆ. ಆಮೇನ್ ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್ ಆಮೇನ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಜೈ ಕ್ರೈಸ್ಟ್.